ನಮಸ್ಕಾರ ಫ್ರೆಂಡ್ಸ್, ಆನ್ಲೈನ್ನಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಸರ್ಚ್ ಮಾಡ್ತಿರುವ ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ವಿಡಿಯೋದಲ್ಲಿ ಜೆನ್ಯೂನ್ ಜಾಬ್ ಹೇಗೆ ಐಡೆಂಟಿಫೈ ಮಾಡೋದು, ಫೇಕ್ ಜಾಬ್ ಸೈನ್ಸ್ ಯಾವುವು ಅಂತ ಸಿಂಪಲ್ ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಮೊದಲಿಗೆ ಫೇಕ್ ಜಾಬ್ ಸೈನ್ಸ್ ಬಗ್ಗೆ ನೋಡೋಣ. ಇದರಲ್ಲಿ ರಿಜಿಸ್ಟ್ರೇಷನ್ ಫೀ ಅಥವಾ ಟ್ರೈನಿಂಗ್ ಫೀ ಕೇಳ್ತಾರೆ. ವಾಟ್ಸಪ್ ಅಥವಾ ಟೆಲಿಗ್ರಾಮ್ನಲ್ಲೇ ಕಮ್ಯುನಿಕೇಷನ್ ಮಾಡ್ತಾರೆ. ಯಾವುದೇ ರೀತಿ ಕಂಪನಿ ವೆಬ್ಸೈಟ್ ಅಥವಾ ಆಫೀಸ್ ಅಡ್ರೆಸ್ ಇರೋದಿಲ್ಲ. ಸಿಂಪಲ್ ವರ್ಕ್ ಫ್ರಮ್ ಹೋಮ್ಗೆ ತುಂಬ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ. ಈ ಸೈನ್ಸ್ ಇದ್ದರೆ ನೀವು ಜಾಬ್ಗೆ ನೋ ಅಂದರೆ ಸಾಕು. ಜೆನ್ಯೂನ್ ಜಾಬ್ಗಳಲ್ಲಿ ಏನಿರುತ್ತೆ ಅಂದರೆ ಅಫಿಷಿಯಲ್ ಇಮೇಲ್ ID ಇರುತ್ತೆ, ಇಂಟರ್ವ್ಯೂ ಅಥವಾ ಅಸೆಸ್ಮೆಂಟ್ ಕೊಡ್ತಾರೆ, ಕ್ಲಿಯರ್ ಆಗಿ ಜಾಬ್ ಡಿಸ್ಕ್ರಿಪ್ಷನ್ ಇರುತ್ತೆ, ಕೆಲಸ ಆದಮೇಲೆ ಸ್ಯಾಲ್ರಿ ಬಗ್ಗೆ ಮಾತಾಡಿ ಕರೆಕ್ಟ್ ಪೇ ಕೊಡ್ತಾರೆ. ಇತ್ತೀಚೆಗೆ ಕಾಮನ್ ಆಗಿ ನಡೆಯೋ ಸ್ಕ್ಯಾಮ್ ಅಂದರೆ ಡಾಟಾ ಎಂಟ್ರಿ ಜಾಬ್ಗಳು, ಫ್ರೆಂಡ್ಸ್ ಅಥವಾ ಚಾಟಿಂಗ್ ಆ್ಯಪ್ಗಳು ಟೆಲಿಗ್ರಾಮ್ನಲ್ಲಿ ಟಾಸ್ಕ್ ಕೊಡ್ತೀವಿ ಅಂತ ಹೇಳೋ ಜಾಬ್ಗಳು. ಈ ರೀತಿ ಸ್ಕ್ಯಾಮ್ನಿಂದ ದೂರ ಇರೋಕ್ಕೆ ನಿಮ್ಮ ಫ್ರೆಂಡ್ಸ್ ಕೂಡ ಇದರಲ್ಲಿ ಯಾವುದೇ ರೀತಿ ತೊಂದರೆಗೊಳಗಾಗಬಾರ್ದು ಅಂದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಕನ್ನಡದಲ್ಲಿ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ಗಾಗಿ ಈ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ.